ಅಯೋಧ್ಯೆಯಲ್ಲಿ ದೇಣಿಗೆ ಕಳ್ಳತನ ವಿವಾದದ ಬೆನ್ನಲ್ಲೇ ದೇಣಿಗೆಯ ವರದಿಯನ್ನ ಬಿಡುಗಡೆ ಮಾಡಲಾಗಿದೆ. ಅಯೋಧ್ಯೆಗೆ ಒಟ್ಟು 3,264 ಕೋಟಿ ದೇಣಿಗೆ ಸಂಗ್ರಹ ಆಗಿದೆ. ವರದಿ ಪ್ರಕಾರ ದೇಣಿಗೆಯಲ್ಲಿ ಒಟ್ಟು 2,761 ಕೋಟಿ ಹಣವನ್ನ ಖರ್ಚು ಮಾಡಲಾಗಿದೆಯಂತೆ. ಮಂದಿರ ನಿರ್ಮಾಣಕ್ಕಾದಂತ ಖರ್ಚು 2,370 ಕೋಟಿ, ಧಾರ್ಮಿಕ ಚಟುವಟಿಕೆ ಇತರೆ ಖರ್ಚು ಅಂತೇಳಿ 391 ಕೋಟಿ ಖರ್ಚನ್ನ ಮಾಡಲಾಗಿದೆಯಂತೆ. ಕೆಜಿ ಚಿನ್ನ, 1,518 ಕೆಜಿ ಬೆಳ್ಳಿ ಸಂಗ್ರಹ ಆಗಿತ್ತಂತೆ. 2,926 ವಿವಿಧ ಆಭರಣಗಳು ರಾಮನಿಗೆ ಅಂತ ಹೇಳಿ ಅರ್ಪಣೆಯಾಗಿತ್ತು. ಅಂದ್ರೆ ಭಕ್ತರು ಕೊಟ್ಟಂತ ಚಿನ್ನ, ಬೆಳ್ಳಿ, ವಜ್ರ ಸುರಕ್ಷಿತವಾಗಿದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಭಕ್ತರು ದೇಣಿಗೆ ವರದಿಯನ್ನ ಪರಿಶೀಲನೆ ಮಾಡಬಹುದು. ಎಲ್ಲಾ ಆಭರಣಗಳು ಸುರಕ್ಷಿತವಾಗಿವೆ ಅಂತ ಹೇಳಿ ಟ್ರಸ್ಟ್ನ ಖಜಾಂಚಿ ಗೋವಿಂದ ದೇವಗಿರಿ ಸ್ವಾಮಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ ಚಿನ್ನಗಳನ್ನ ತಗೊಂಡು ಹೋಗಿದ್ದಾರೆ, ಅದನ್ನ ಗಟ್ಟಿ ರೂಪ ಮಾಡಿಸ್ಕೊಂಡಿದ್ದಾರೆ, ಕರ್ನಾಟಕಕ್ಕೆ ತಗೊಂಡ್ ಬಂದಿದ್ರು. ಹೀಗೆ ಹಲವಾರು ಸಂಶಯಗಳು, ಚರ್ಚೆಗಳ ಮಧ್ಯದಲ್ಲಿ ಒಂದು ವರದಿಯನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಒಟ್ಟು 30 ಕೆಜಿ ಚಿನ್ನ, 1,518 ಕೆಜಿ ಬೆಳ್ಳಿ ಸಂಗ್ರಹ ಆಗಿತ್ತು. ಕಲೆಕ್ಟ್ ಆದಂತ ದುಡ್ಡಿರ್ಬೋದು, ಮತ್ತೆ ದೇವಸ್ಥಾನ ನಿರ್ಮಾಣಕ್ಕೆ ಆದಂತ ವೆಚ್ಚ ಇರ್ಬೋದು, ಆ ಎಲ್ಲ ಮಾಹಿತಿಯನ್ನ ಈ ವರದಿಯಲ್ಲಿ ಕೊಟ್ಟಿದ್ದಾರೆ. ಒಟ್ಟು 3,264 ಕೋಟಿ ದೇಣಿಗೆ ಹಣ ಬಂದಿತ್ತು. ಮಂದಿರ ನಿರ್ಮಾಣಕ್ಕೆ 2,370 ಕೋಟಿ ಹಣ ಖರ್ಚಾಗಿದೆ ಅಂತ ಹೇಳಿ ವರದಿಯನ್ನು ರಿಲೀಸ್ ಮಾಡಿದ್ದಾರೆ. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡ್ತಾ ಹೋಗೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ.